ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಚಾನಲಲ್ಲಿ 1K ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಗೈತೆ ನೋಡಿ. ಅದಕ್ಕೆ ಈಗ ಮತ್ತೆ ಮೊನ್ನೆ ಊರ್ಲಿಂದ ಬಂದು ಒಂದು ವಿಡಿಯೋ ಹಾಕಿದೆ. ಕಂಟಿನ್ಯೂ ಕಟ್ಟಿಂಗು, ಟಿಚಿಂಗು, ಟೈಲರಿಂಗ್ ಬಗ್ಗೆ ಮಾಹಿತಿ ಕೊಡ್ಬೇಕಂತೇಳಿ ಅಂತಿರ್ತೀನಿ. ವಿಡಿಯೋ ಚಾಲು ಮಾಡೋಕ್ಕೆ ಆಗಲ್ಲ ನೋಡಿ. ವಿಡಿಯೋ ಮಾಡ್ಬೇಕಂತಿರ್ತೀನಿ. ಬಟ್ಟೆ ಗಿರಾಕಿಯರ ಬಂದಿರ್ತಾರ. ಇಲ್ಲಿ ಕರೆದ್ರೆ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ವಿಡಿಯೋ ಮಾಡಿರ್ತೀನಿ. ಮನೆ ಕೆಲಸ, ಮಕ್ಕಳು ಒಂದು ಇವತ್ತು ಸ್ಕೂಲ್ಗೆ ಹೋಗಲ್ಲ. ಇವಾಗ ಸೋಮವಾರಲಿಂತ ಅವರು ಸ್ಕೂಲ್ಗೆ ಹೋಗ್ತಾರ. ಅದ್ರಾಗ ಟೈಲರಿಂಗ್ ಚಾನಲ್ ಒಂದು ಶ್ರಾವಣಿ ಇರಬೇಕ್ರಿ. ಯಾಕಂದ್ರೆ ಈಗ ಲೈಫ್ ಸ್ಟೈಲ್ ಚಾನಲ್ ವಿಡಿಯೋಕ್ಕೆ ಹೆಂಗಾದ್ರೂ ವಿಡಿಯೋನ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಈ ಇನ್ನೊಂದು ಚಾನಲ್ ಐತೆ ನಾನು ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಹೊಸಬ್ರಿಗೆ ಹಾಕತ್ತೀನಿ. ಇದ್ರಾಗ 1K ಸಬ್ಸ್ಕ್ರೈಬರ್ ಡನ್ ಆದ್ರಿ ಇವತ್ತಿಗೆ. ತುಂಬ ಖುಷಿ ಆಯಿತು. ನೀನು ನೋಡಿದೆ ಇನ್ನೂ 20 ಸಬ್ಸ್ಕ್ರೈಬರ್ ಕಮ್ಮಿದ್ರು. ಯಾವಾಗ ಬೇಕಾದ್ರೆ ಅಲ್ಲಿ ಬಿಡ ಮಲ್ಲಯ್ಯನ ಆಶೀರ್ವಾದ ಅಂತೇಳಿ ಇದು ID ನಂಬರ ಮಲ್ಲಮ್ಮ ಅಂಕ್ಲಿ ಅಂತ ಬರುತ್ತೆ. ಹಂಗಂದ್ರೆ ನಾನು ಇನ್ನೊಂದು ರೇಖಾ ಅಂಕ್ಲಿ ಅಂತೇಳಿ ID ನಂಬರ್ ಮ್ಯಾಗ ಇದೇ ಚಾನಲ್ ಓಪನ್ ಮಾಡಿದ್ದೆ. ಅದು ಕೂಡ 650 ಸಬ್ಸ್ಕ್ರೈಬರು, 2000 ವಾಚ್ ಅವರ್ ಆಗಿತ್ತು, ಕಂಪ್ಲೀಟ್ ಆಗಿತ್ತು. ಆ ಚಾನಲ್ ಏನೋ ಗೊತ್ತಿಲ್ಲ ತಾನೇ ಡಿಲೀಟ್ ಆಗಿಬಿಡ್ತು. ಅದು ಡೇಟಾ ಪರ್ ಹಾಕಂತ ಕೊಟ್ಟಿದ್ರು, ನಾವು ಹಾಕಿದ್ದೀರ ಹಿಂಗೆ ಡಿಲೀಟ್ ಆಗಿಬಿಡ್ತು. ಮತ್ತಿದು ನಾನು ಶ್ರೀಶೈಲಕ್ಕೆ ಹೋದ್ನಲ್ಲ, ನನ್ನ ಲೈಫ್ ಸ್ಟೈಲ್ ಚಾನಲ್ ನೋಡ್ರಿ, ಇದ್ರಾಗೂ ಹಾಕಿನಿ ಶ್ರೀಶೈಲ್ ಮಲ್ಲ ವಿಡಿಯೋ. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಶ್ರೀಶೈಲಕ್ಕೆ ಹೋದ್ನಲ್ಲ, ಅವಾಗ ಈ ಚಾನಲ್ ಓಪನ್ ಮಾಡಿದೆ. ಅವತ್ತೇ ಓಪನ್ ಮಾಡೀನಿ. ಶ್ರೀಶೈಲಕ್ಕೆ ಹೋಗೋ ದಿನ ಓಪನ್ ಮಾಡೀನಿ. ಮಲ್ಲಮ್ಮಂದು, ಶ್ರೀಶೈಲ್ ಮಲ್ಲಯ್ಯಂದು ಆಶೀರ್ವಾದ ಅಂತ ಮೋನಿಟೇಷನ್ ಜಲ್ದಿ ಆನ್ ಆಗಬೇಕು. ವಿಡಿಯೋ ಹಾಕಿದ್ರೆ ಈ ಮೋನಿಟೇಷನ್ ಆನ್ ಆಗಿ ಓದ್ತಿತ್ತು. ನಾನು ವಿಡಿಯೋನೇ ಹಾಕಿಲ್ಲ. ಗ್ಯಾಪ್ ವಿಡಿಯೋ ಭಾಳ ಮಾಡೀನಿ. ಏನು ಮಾಡೋಕ್ಕಾಗಲ್ರಿ. ಯಾಕಂದ್ರೆ ಇಷ್ಟು ಒಂದು ಚಾನಲ್ ಮುಂದುವರ್ಸ್ಕೊಂಡು ಹೋಗೋದ ಕಷ್ಟ ಆಗುತ್ತಾ. ಈಗ ಲೈಫ್ ಸ್ಟೈಲ್ ಚಾನಲ್ದಾಗ ಪೇಮೆಂಟ್ ಬರ್ತಲ್ಲೇ 2 ಪೇಮೆಂಟ್ ತೊಗೊಂಡಿನಿ. ಈಗ ಅಲ್ಲಿ ಕಡೆ ಗಮನ ಕೊಡ್ತೀನಿ ನಾನು. ಇಲ್ಲಿದು ಕೊಡಬೇಕು. ಇದಕ್ಕೆ ವಿಡಿಯೋ ಮಾಡೋರಲ್ಲ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ಅಕ್ಕ ಡಬಲ್ ತೋಳ ನೈಟಿ ಕಟ್ಟಿಂಗು, ಟಿಚಿಂಗು, ಫಿಟ್ಟಿಂಗ್ ಯಾವ ಥರ ಮಾಡ್ಬೇಕಂತ ಹೇಳ್ಕೊಟ್ಟಿನಿ. ಇನ್ನು ಸಿಂಗಲ್ ತೋಳು ನೈಟಿ ಫಿಟ್ಟಿಂಗ್ ಮಾಡೋದು ಹೇಳ್ಕೊಡ್ರಿ ಅಕ್ಕ ಅಂತ ಕೇಳಿದ್ರಿ. ಮತ್ತೊಬ್ಬರು ಸಿಸ್ಟರು ಬ್ಲೌಸ್ ಮೆಜರ್ಮೆಂಟ್ ಕಟ್ಟಿಂಗ್ ಹೇಳ್ಕೊಡ್ರಿ ಅಂತ ಕೇಳಿ ನೀವು ಪ್ರತಿಯೊಬ್ಬರು ಕಮೆಂಟ್ ಹಾಕ್ತಿರ್ತೀರಿ, ಆ ಥರ ಹೇಳ್ಕೊಡ್ರಿ, ಈ ಥರ ಹೇಳ್ಕೊಡ್ರಿ ಅಂತೇಳಿ. ಇವಾಗ ಬಾಡಿ ಮೆಜರ್ಮೆಂಟ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ಬೇಕಂದ್ರೆ ಯಾರಾದರೂ ಒಬ್ಬರು ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೇಳ್ಕೊಡ್ಬೇಕು. ಇಲ್ಲಿ ಹಳ್ಳಿ ಒಳಗೆ ಆ ಥರ ಯಾರೂ ಇದು ಆಗಲ್ಲ, ಬರಲ್ಲ. ವಿಡಿಯೋದಾಗ ಕ್ಯಾಮ್ರಾ ಮುಂದೆನೇ ಬರೋದಿಲ್ಲ. ಇನ್ನು ಆ ಥರ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಬೇಕು, ಸಣ್ಣ ಮಕ್ಕಳದರ ಮೆಜರ್ಮೆಂಟ್ ತೊಗೊಂಡು ಅದ್ರ ಮೂಲಕ ತಿಳಿಸ್ಬೇಕು ಅಂತ ಅನ್ಕೋತಿರ್ತೀನಿ. ಇನ್ನು ಸೋಮವಾರ ತನಕ ಒಂದು ಸ್ವಲ್ಪ ಲೇಟ್ ಆಗತ್ತೆ ರೀ. ಸೋಮವಾರ ದಿನ ಮಕ್ಕಳು ಊರಿಗೆ ಹೋದ್ರೆ ಆ ಕಡೆ ನಮ್ಮ ಒಂದು ಊರಿಗೆ ಹೋಗಿ ಬಂದೆಲ್ಲ, ಸಾಲಿಗೆ ಅಡ್ಮಿಷನ್ ಮಾಡೋದು ಆ ಕಡೆ ಸ್ವಲ್ಪ ಕೆಲಸ ಐತೆ. ಖಂಡಿತ ನಾಳೆಗೆ ಸಿಂಗಲ್ ತೋಳ ಕಟ್ಟಿಂಗು, ನೈಟಿ ಶೋಲ್ಡ್ರ್ ಕಟ್ ಮಾಡಿ ಯಾವ ಥರ ಫಿಟ್ಟಿಂಗ್ ಮಾಡೋದಂತ ನೆಕ್ಸ್ಟ್ ವಿಡಿಯೋ ಅದೇ ಬಂದೇ ಬರ್ತೀರಿ. ಮತ್ತು ನಾನು ಟೈಲರಿಂಗ್ ಕಲ್ತಿಯೋದು ಬೆಸ್ಟ್ ಅಲ್ಲೋ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು ಇವತ್ತು ಅಂತ ಅನ್ಕೊಂಡಿನಿ. ಟೈಲರಿಂಗ್ ಕಲಿಯೋದು ಬೆಸ್ಟ್ ರೀ. ಮತ್ತು ನಾನು ಟೈಲರಿಂಗ್ ಹೋಗಿದ್ದು 1 ತಿಂಗಳ. ನೀವು ಅಂತಿರಬೇಕು ಅನ್ನೋದ್ರೆ ಎಷ್ಟು ನನಗೆ ಅದೇ ಎಷ್ಟು ಉಪ್ಪು ಜೀವನಕ್ಕೆ ಆಗೈತೆ ರೀ. ನಂದೊಂದು ಹೊತ್ತು ಊಟದ್ದು ಹೋಗುತ್ತಾ. ನಾನು ಟೈಲರಿಂಗ್ ಕಲ್ತೀವಿ ಅಂತ ಜರ್ನಿ ಬೇಕಾದ್ರೆ ನಿಮಗೆ ಕಮೆಂಟ್ ಮೂಲಕ ಕೇಳಿ. ನಾನು ಹೋಗಿದ್ದು 1 ತಿಂಗಳ. ಎಲ್ಲಿ ಹೋದಿ, ಏನು ಕಲಿಸಿದ್ರು, ಏನು ಎಲ್ಲ ಪರ್ಫೆಕ್ಟಾಗಿ ಹೇಳ್ತೀನಿ. ನಾನು ಇದೇ ವಿಡಿಯೋದಾಗ ಹೆಲ್ತಿ ಆಗುತ್ತಾ. ಇವತ್ತೇನು ಹೊಲ್ದಿಲ್ಲ ಅಂದರೂ ದಿನಕ್ಕೆ 100 ರೂಪಾಯಿ ಆರಾಮಾಗಿ ಟಿಚ್ ಮಾಡ್ಬೋದು. ಟೈಲರಿಂಗ್ಗಳ ಲಾಭ ಇದೆ. ನಾವು ಕರೆಕ್ಟಾಗಿ ಒಂದು ಸ್ವಲ್ಪ ನೀಟಾಗಿ ಹೊಲಿಗೆ ನೀಟ್ ಹಾಕ್ಕೊಂಡು ಬರೀ ಡ್ರೆಸ್ ಫಿಟ್ಟಿಂಗ್ ಮಾಡಿದ್ರು ಅದು ಕೂಡ ಕೆಡ್ಸಲ್ಲ ನೋಡಿ. ನಾವು ಏನು ಮಾಡಿದ್ರು ಕೆಡ್ಸಲ್ಲ. ಎಷ್ಟೋ ಮಂದಿ ಟೈಲರಿಂಗ್ ಹೇಳ್ತಿರ್ತಾರೆ, ಟೈಲರಿಂಗ್ ಒಳಗೆ ಲುಕ್ಷನ್ ಅಂತ ಎಲ್ಲರೂ ಕೇಳಿಲ್ರಿ. ಟೈಲರಿಂಗ್ ಒಳಗೆ ಲುಕ್ಷನ್ ಅಂತ ನಾನು ಇಷ್ಟು ಹುಟ್ಟಿ ದೊಡ್ಡಕ್ಕಿ ಈ 30 ವರ್ಷ ಮಗಳಾದೆ, ನಾನು ಎಲ್ಲಿ ಕೇಳಿಲ್ಲ ಟೈಲರಿಂಗ್ ಒಳಗೆ ಲುಕ್ಷನ್ ಅಂತೇಳಿ. ನನಗೆ ಇವಾಗ 29 ಮುಂದಿನ ತಿಂಗಳು ಮುಗಿದು 30 ವರ್ಷ ರನ್ನಿಂಗ್ ನೋಡಿ. ನಾನು ಕಲ್ತಿದ್ದು ಬಂದು 10 ವರ್ಷ ಆಯ್ತು. ಇವಾಗ 10 ವರ್ಷ ಹಾಕ್ರಿ, 15 ವರ್ಷ ಆಗಿರ್ಬೇಕು ನಾನು ಟೈಲರಿಂಗ್ ಕಲ್ತಿದ್ದು. 10th ಮುಗಿಯೋಣ ಟೈಲರಿಂಗ್ ಕ್ಲಾಸ್ ಹಚ್ಚಿ ನಾನು ಮುಂದೆ ಸಾಲಿಗೆ ಹೋಗೋದಾಗಲಿಲ್ಲ. 15 ವರ್ಷ ಆಗಿರ್ಬೇಕು ಹೆಚ್ಚು ಕಮ್ಮಿ. ಜೀವನನೇ ಒಂದು ಲೆಕ್ಕಕ್ಕೆ ಸಿಗ್ಲಾರಂಗೆ ಜೀವನ ಹೊಂಟೈತ್ರಿ. ನಮ್ಮ ಏಜ್ ನಾವು ಕಲ್ತಿದ್ದು ಎಲ್ಲ ಈ ಲೆಕ್ಕಕ್ಕೆ ಹಿಡಿದಾಗಲ್ಲ. ಏನೋ ಗೊತ್ತಿಲ್ಲ. ಒಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಾಕತ್ತೀರಿ. ಏನೋ ಇವತ್ತು ಓಡಿಲ್ಲ ಅಂದರೂ 100, 120, 150 ತನಕ ವೀಡಿಯೋ ಓಡಿರ್ತೈತೆ. ನಾನು ಹಿಂಗೆ ಏನೋ ಟೈಲರಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ರೆ ಅದನ್ನು ಕೂಡ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. 15-20 ಲೈಕ್ ಬಂದಿರ್ತಾವೆ. ತುಂಬ ಖುಷಿ ಆಗುತ್ತೆ.
ಆ ಚಾನಲ್ಗೆ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರಿ, ಈ ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ. ಏನೋ ಗೊತ್ತಿಲ್ಲ, ಯೂಟ್ಯೂಬ್ನಲ್ಲಿ ಒಂದೇನೋ ಅಮೌಂಟ್ ಬರ್ತಾ ಅದ್ರಲ್ಲಿಂತ ಒಂದು ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಅದ್ರದ್ದು ಬಂದೈತ್ರಿ. ಇದಕ್ಕೊಂದು ಬಂತಂದ್ರೆ ಏನೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇದು ಚಾನಲ್ ಓಪನ್ ಮಾಡಿದೆ. ಸಬ್ಸ್ಕ್ರೈಬರ್ ಮಾತ್ರ 1,020 ಸಬ್ಸ್ಕ್ರೈಬರ್ ಆಗ್ಯಾರಿ. ಅದಕ್ಕೆಲ್ಲ ನೀವೆಲ್ಲರೂ ಕಾರಣ. ನಾನೇನಂತೀನಿ, ಟೈಲರಿಂಗ್ ಕಲಿಯೋರಿಗೆ ಒಬ್ಬೊಬ್ರು ಅದು ಎಷ್ಟು ಕಲಿತೀನಂದ್ರೂ ಅದೊಂದು ತಲೆಯಾಗ ಬರಲ್ಲ. ಅದು ನಮಗೆ ಭಾಗ್ಯ ಇರ್ಬೇಕ್ರಿ, ಕಲಿಬೇಕನ್ನೋ ಭಾಗ್ಯ, ಟೈಲರಿಂಗ್ ಕಲಿಬೇಕನ್ನೋ ಭಾಗ್ಯ ಇತ್ತಂದ್ರೆ ನಾವು ಹೆಂಗಾದ್ರೂ ಕಲಿತೀವಿ. ಇವಾಗ ನೋಡಿ ಎಷ್ಟೋ ಕಲಿಸ್ಬೇಕಂತಿರ್ತಾರ. ಅವಾಗ ಶಾಲೆಗೆ ಹೋಗೋದು ನನಗೂ ಇಷ್ಟ ಇದ್ದಿಲ್ಲ, ಅವಾಗೂ ಇಷ್ಟ ಇದ್ದಿಲ್ಲ ಶಾಲೆಗೆ ಹೋಗೋದು. ಟೈಲರಿಂಗ್ ಕಲಿ, ರಾಟಿ ಹೊಲಿ ಕಲಿ, ಅವ್ರು ಟೈಲರಿಂಗ್ ಅಂತಿದ್ದಿಲ್ಲ, ರಾಟಿ ಕಲಿ ಅನ್ನಕ್ಕೆ. ರಾಟಿದು ಹೆಂಗೆ ಕಲಿಬೇಕು ಏನು ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ರೀ. ಟೈಲರಿಂಗ್ ಕಲಿಯಾಕೆ ಮಾತ್ರ ಫಸ್ಟ್ ಭಾಳ ಕಷ್ಟ ಅನ್ಸುತ್ತೆ. ಇದನ್ಯಾರು ಮಾಡ್ಯಾರ ನೋಡಿ, ಹೊಲಸು ಮಗಂದು ಅನ್ಸುತ್ತೆ ರೀ ಇದು ಕೆಲಸ. ಅದರ ಆಮೇಲೆ ಕಷ್ಟಪಟ್ರೆ ಸುಖ ಸಿಗೋದಲ್ಲ ಯಾವುದೇ ಕೆಲಸ ಇರಲಿ. ಇದನ್ಯಾರು ಮಾಡ್ಯಾರೋ ಬರೀ ಒಂದಿಷ್ಟು ಎಲ್ಲಿ ಮಿಸ್ಟೇಕ್ ಆಗಬಾರ್ದು, ಅಲ್ಲಿ ಕೆಡ್ತೀವಿ ಇಲ್ಲಿ ಕೆಡ್ತೀವಿ ಅಂತೇಳಿ ಭಾಳ ತಲೆ ತಿಂತಾರ ಕಸ್ಟಮರ್ಗಳು. ಅವ್ರನ್ನ ಸ್ವಲ್ಪ ಅಲ್ಲಿ ಅವ್ರೇನಂತಾರೆ ಅವ್ರ ಸಮಾಧಾನ ಅಂತ ಕೇಳ್ಕೊಬೇಕು. ಕಸ್ಟಮರ್ ಏನಂತಾರೆ, ಇಲ್ಲಿ ಭುಜ ಐತೈತೆ ನೋಡ್ರಿ, ಇಲ್ಲಿ ಇದಾಗೈತೆ ನೋಡ್ರಿ ಅಂತ ಹೇಳ್ತಾರಲ್ಲ, ಸಮಾಧಾನ ಅಂತ ಕೇಳ್ಕೊಂಡು ಅದಕ್ಕೆ ಅಳತಿ ಮಾಡ್ಕೊಂಡು ಏನು ಮಿಸ್ಟೇಕ್ ಇರುತ್ತೆ ಒಂದು ಸ್ವಲ್ಪ ಹಿಡಿದಾರ ಅಲ್ಲಿ ಹೆಂಗಾರ ಅಲ್ಲಿ ಕೊಟ್ರೆ ಭುಜ ಶೋಲ್ಡ್ರು ಅಳ್ಸೋದು ಅಂದ್ರೆ ಬಗ್ಲಾಗೂ ಫಿಟ್ಟಿಂಗ್ ಕರೆಕ್ಟ್ ಕುಂತಿಲಿಕ್ಕ ಶೋಲ್ಡ್ರೂ ಅಳ್ಸಾತಾವು. ನೋಡ್ಕೋಬೇಕ್ರಿ. ಹೊಸ ಬರ್ಬಾರ್ತಾ ನಾವು ಹೊಲ್ಯಾಕತ್ತೀವಿ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗ. ಒಂದು ಸಲ ಕೆಡ್ತಾ, 2 ಸಲ ಕೆಡ್ತಾ, 3ನೇ ಸಲಕ್ಕೆ ಅವ್ರ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರ್ತೀರಿ. ಸೈಡ್ ಫಿಟ್ಟಿಂಗ್ ಮಾಡೋಕ್ಕೂ ಸ್ವಲ್ಪ ಭಾಳ ಒಬ್ರೊಬ್ರದ್ದು ಸೀದಾ ಬರ್ತಾ, ಸೈಡ್ ಫಿಟ್ಟಿಂಗ್ ಮಾಡೋಕೆ ಒಬ್ರೊಬ್ರು ಕ್ರಾಸ್ ಬರ್ತೈತೆ. ಪ್ರತಿಯೊಂದು ಅವ್ರವ್ರ ಬಾಡಿ ತಕ್ಕಂಗೆ ಹೋಗುತ್ತೆ ರೀ. ಆದ್ರೆ ದಪ್ಪ ಇದ್ದವ್ರಿಗೆ ಬ್ಲೌಸ್ ಹೆಂಗಾದ್ರೂ ರಿಕ್ಕ ಹೊಡೆದಂಗೆ ಕುಂತು ಬಿಡ್ತಾವ್ರಿ. ಈ ತಾಳಿಗಿದ್ದವ್ರಿಗೆ ಜಂಪರ್ ಹೊಲಿದು ಮಾತ್ರ ಭಾಳ ಕಷ್ಟ. ಆದ್ರೆ ನನಗೆ ಕಷ್ಟ ಇಲ್ಲ ನೋಡಿ. ಇನ್ನು ದಪ್ಪ ಇದ್ದವ್ರಿಗಿಂತ ತಾಳಿಗಿದ್ದವ್ರು ರಿಕ್ಕ ಹೊಡೆದಂಗೆ ಕುಂತಂಗೆ ಹೊಲಿದಿರ್ತೀನಿ. ಯಾಕಂದ್ರೆ ಅವ್ರ ಬಾಡಿ ಆತಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡ್ಬಿಡ್ಬೇಕ್ರಿ. ಯಾಕಂದ್ರೆ ಅವ್ರು ತಳಗಿರ್ತಾರಲ್ಲ, ಕಾಂಡಿರೋದಿಲ್ಲ, ಹೊಂದ್ಕೊಂಡು ಕುಂತು ಬಿಡ್ತಾವು. ನಿಮಗೆ ತಳಗಿದ್ದವ್ರು ಬ್ಲೌಸ್ ಹೊಲಿಯೋಕೆ ಇಷ್ಟವೋ, ದಪ್ಪಿದ್ದವ್ರು ಬ್ಲೌಸ್ ಹೊಲಿಯೋಕೆ ಇಷ್ಟವೋ ಅಂತ ಕಮೆಂಟ್ ಮಾಡಿ. ತಳಗಿದ್ದವ್ರಿಗೆ ಬರೀ ಭುಜ ಜಾರೋದು, ಭುಜ ಒಂದೇ ಜಾರೋದ್ರೆ ಅವ್ರಿಗೆ ಮತ್ತೆ ಎಲ್ಲಿ ಪ್ರಾಬ್ಲಮ್ ಬರಲ್ಲ. ದಪ್ಪಿದ್ದವ್ರಿಗೆ ಒಂದು ಸ್ವಲ್ಪ ಅಂದ್ರೆ ಕ್ರಾಸ್ ಪಟ್ಟಿ ಮ್ಯಾಕಾಲಿ ತಳಕಾಲಿ ಎದಿ ಮುಂದೆ ಪ್ರಾಬ್ಲಮ್ ಆಗುತ್ತೆ. ದಪ್ಪಿದ್ದವ್ರಿಗೆ ಎದಿ ಏರ್ತೈತೆ ಅಂತಾರಲ್ಲ, ಬ್ಲೌಸ್ ಎದಿ ಏರ್ತೈತೆ ಅಂತಾರಲ್ಲ, ಆ ಥರ ಬರುತ್ತೆ. ದಪ್ಪಿದ್ದವ್ರಿಗೆ ಭುಜ ಪ್ರಾಬ್ಲಮ್ ಬರಲ್ಲ. ಮತ್ತು ದಪ್ಪಿದ್ದವ್ರಿಗೆ ಹೆವಿ ನಾನು ಇಡೋದು 2.5 ತಳಗಿದ್ದವ್ರಿಗೆ 2.1 ಇಂಚ್ ಕಮ್ಮಿ ಇಡ್ತೀನಿ ರೀ. ದಪ್ಪಿದ್ದವ್ರಿಗೆ 2.5 ಯಾರಿಗೆ ಇಡಕ್ಕೆ ಹೋಗಲ್ರಿ. ದಪ್ಪಿದ್ದವ್ರಿಗೆ ಎಡ್ಡೆ ಇಡ್ತೀನಿ ನಾನು. ಯಾಕಂದ್ರೆ ಅವರು ಹತ್ತಿ ಬಿಡ್ತಿರ್ತಾರೆ ಇಲ್ಲೇ. ಡೀಪ್ ನೆಕ್ ಬೇಕಂದ್ರೆ ಅಲ್ಲಿಂದ ಡೀಪಾಗ ನೆಕ್ಕು ಮತ್ತು ಗಡಿ ಕೊಳ್ಳು ಬೋಟ್ ನೆಕ್ ಈ ಥರ ಇಟ್ಟರೆ 2.5-3 ಥರ ಹಿಂಗೆ ಬರ್ತಾ. ನಾನು ಅದರ ಬೋಟ್ ನೆಕ್ ಬ್ಲೌಸ್ ಒಂದು ಟಿಚ್ ಮಾಡಿಲ್ಲ. ಗಡಿ ಕೊಳ್ಳು ಮತ್ತು ನಾನು ಹೋಗಿದ್ದು 1 ತಿಂಗಳ, ನನಗೆ ಎಷ್ಟು ಬೇಕು ಅಷ್ಟು ಸಾಕ್ರಿ. ಈ ಹಳ್ಳಿ ಒಳಗೆ ವಾತಾವರಣಕ್ಕೆ ನಾನು ಎಷ್ಟು ಹೊಲಿಬೇಕು ಅಷ್ಟು ಕಲ್ತೀನಿ ಅಂತಲೇ ಹೇಳ್ಬೋದು. ಮತ್ತು ಈ ಚಾನಲ್ಗೆ ವಾಚ್ ಅವರ್ದು ಅವಶ್ಯಕತೆ ಇದೆ. ಲೈವ್ ಮಾಡಿದ್ರು ವಾಚ್ ಅವರ್ ಆಗುತ್ತೆ ರೀ. ಅವಾಗ ಆ ಚಾನಲ್ ಫಸ್ಟಿಗೆ ಒಂದು ಓಪನ್ ಮಾಡಿದ್ನಲ್ಲ, ರೇಖಾ ಅಂಕ್ಲಿ ಅಂತೇಳಿ ID ತೆಗೆದು ಓಪನ್ ಮಾಡಿದೆ. ಚಾನಲ್ ಹೆಸರು ಅದೇ, ರೇಖಾ ಟೈಲರಿಂಗ್ ಕ್ಲಾಸ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಅಂತಲೇ ಐತೆ. ಆವಾಗೂ ಅದೇ ಇತ್ತು, ಇವಾಗೂ ಅದೇ ಐತೆ. ಅದು ID ಏನೈತೆ, ರೇಖಾ ಅಂಕ್ಲಿ ಇತ್ತು, ಇದು ಮಲ್ಲಮ್ಮ ಅಂಕ್ಲಿ ಐತೆ. ಒಂದು ID ಮ್ಯಾಗ ಒಳ್ಳೆ ಚಾನಲ್ ಮಾಡೋಕೆ ಬರಲ್ಲ. ಅದಕ್ಕೆ ಲೈವ್ ಮಾಡ್ತಿದ್ದೆ, ಇನ್ನೂ 100 ವಾಚ್ ಅವರ್ ಆಗ್ತಿತ್ತು. ಇದಕ್ಕೆ ಲೈವ್ ಇಲ್ಲ, ವಿಡಿಯೋನೂ ಇಲ್ಲ, ವಾಚ್ ಅವರ್ ಆಗಲ್ಲ. ಒಂದು ತಾಸು ಒಂದು ದಿನಕ್ಕೆ 1 ತಾಸಿಂದ ವಾಚ್ ಅವರ್. ಅದರ 4,000 ತಾಸು ವಾಚ್ ಅವರ್ ಕಂಪ್ಲೀಟ್ ಅದ. ಮೌಂಟೇಶನ್ ಆನ್ ಆಗುತ್ತೆ. ಇನ್ನೂ 1 ವರ್ಷ ತನಕ ಟೈಮ್ ಐತ್ರಿ. 1 ವರ್ಷ ತನಕ ಟೈಮ್ ಐತೆ ಅಂತ ನಾನು ಬಿಟ್ಕೊಂಡು ಕುಂತ್ರೂ ಕೆಲಸ ಆಗಲ್ರಿ. ನಾನು ವಿಡಿಯೋ ಹಾಕ್ತಿರ್ಬೇಕು. ಅದಕ್ಕೆ ನಾಳೆಯಿಂದ ಪರ್ಫೆಕ್ಟಾಗಿ ಕಟ್ಟಿಂಗು ಟಿಚಿಂಗ್ ಬಗ್ಗೆ ಹೇಳ್ಕೊಡ್ಬೇಕು. ಬರೀ ಇದೇ ಮಾತಾಡೋದಾಗೈತೆ ಅಂತ ಮಾಡೀನಿ. ಈಗ ನೋಡಿ ಟೈಮನ್ನು ಈಗ ನಾನು ಬರೋಬ್ಬರಿ 11 ಗಂಟೆಗೆ ವಿಡಿಯೋ ಮಾಡ್ಬೇಕಂದ್ರೆ ಮಕ್ಕಳೆಲ್ಲ ಮನಗಿಸಿ ನೋಡ್ಕೊಂಡು ವಿಡಿಯೋ ಮಾಡಬೇಕು. ಅದರ ನಾನು ಟೈಲರಿಂಗ್ ವಿಡಿಯೋ ಮಾಡಿದ್ರೆ ವಿಭೂತಿ ಬೇಕು. ಯಾಕಂದ್ರೆ ನಮ್ಮ ಮಲ್ಲಮ್ಮನಿಂತಾನೇ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಫಸ್ಟ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟು ಈ ವಿಭೂತಿಲ್ಲರ ಯಾವ ವಿಡಿಯೋನೂ ಇಲ್ಲ. ಲೈಫ್ ಸ್ಟೈಲಲ್ಲಿ ಇರ್ತಾವೆ, ಈ ವಿಡಿಯೋದಲ್ಲಿ ಇಲ್ಲ. ಆದಷ್ಟು ವಿಭೂತಿ ಹಚ್ಕೊಂಡೆ ನಾವು ವಿಡಿಯೋ ಮಾಡೋದು. ಏನು ಮಾಡ್ತಾರೆ ಮಾಡಿ ಸ್ಪೆಷಲ್ ಮಲ್ಲಯ್ಯ ಬಿಟ್ಕೊಟ್ಟಿದ್ರಿ. ದೇವ್ರು ನಂಬಿರ ಎಂದು ಕೆಡಕ್ಕಾಗಲ್ರಿ. ಆದ್ರೆ ಟೈಲರಿಂಗ್ ಮಾಡೋರು ಅಂತಿರ್ತಾರೆ. ಪುಟ್ಟಕ್ಕೂ ಒಂದಿಷ್ಟು ದಿನ ಟೈಲರಿಂಗ್ ಕಲಿತರು. ಇಲ್ಲೇ ನಮ್ಮ ಮನೆ ಮಗಳು, ನಿಮ್ಗೆ ಗೊತ್ತಿರ್ತದೆ ಪುಟ್ಟಕ್ಕ ಅಂದ್ರೆ ಗೊತ್ತಾಗುತ್ತಾ, ನಮ್ಮ ಹಳೆ ಸಬ್ಸ್ಕ್ರೈಬರಿಗೆ ಅವರು ಕಲಿತರು. ಅಕ್ಕಿಗೂ ತಲೆಯಾಗಿ ಹೋಗಲಿಲ್ಲ. ವಿದ್ಯೆ ಅನ್ನೋದು ಎಲ್ಲರಿಗೂ ಒಲೆಯಲ್ರಿ.
ಹೊಲಿಬೇಕಂದ್ರೆ ನಾವು ಅಷ್ಟು ಕಷ್ಟಪಡಬೇಕು. ಆಕಿಗೆ ಅಷ್ಟು ಶ್ರಮಪಟ್ಟು ನಾವು ಕಲಿತು ಅಂದ್ರೆ ಹೊಲಿತೈತೆ ನೋಡಿ. ರಘುಡ್ ಟೈಲರಿಂಗ್ ಚಾನಲ್ಲು ಬರ್ತಿರ್ತಾವೆ ಯೂಟ್ಯೂಬ್ನ್ಯಾಗ. ಆದ್ರೆ ನಂದೊಂದು ಚಾನಲ್ ಒಂದು ನೋಡಿ ಸಪೋರ್ಟ್ ಮಾಡ್ತಿರಲ್ಲ, ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಯೂಟ್ಯೂಬ್ 1K ಸಬ್ಸ್ಕ್ರೈಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಲೈವ್ ಬರ್ತೀನಿ, ಲೈವ್ ಬಂದರೆ ಯಾರೂ ಜಾಯ್ನೇ ಆಗಲ್ಲ. ಟೈಮ್ ಸೇರಿ ಡೈಲಿ ಈ ಟೈಮ್ ಬರ್ತೀನಿ ಲೈವ್ ಅಂದರೆ ಎಲ್ಲರೂ ಬರ್ತೀರಿ, ಮಾತಾಡ್ತೀರಿ. ಆದ್ರೆ ನನಗೆ ಟೈಮ್ ಸೇರಿ ಲೈವ್ ಮಾಡೋಕ್ಕೂ ಆಗಲ್ಲ. ನೋಡೋಣ್ರಿ ಮುಂದೆ ಬರೋ ದಿನಗಳಲ್ಲಿ ಲೈವ್ ವಿಡಿಯೋಸು ಜಾಸ್ತಿ ಹಾಕಿ ಚಾನಲ್ ಮೋನಿಟೇಷನ್ ನಾನು ಮಾಡ್ಕೊಳಕ್ಕೆ ಇದು ಮಾಡ್ಬೇಕಂತಿರ್ತೀನಿ. ನಾವು ಅನ್ಕೊಂಡಾಗೆಲ್ಲ ಆಗಲ್ಲ ನೋಡಿ. ಇವತ್ತು ಒಂದು 100 ರೂಪಾಯಿ ಸೀರೆ ಪಿಕೋಗಳು ಹಾಕೀನಿ. ಇನ್ನೂ 2 ಸೀರೆ ಬಂದು ಪಿಕೋ ಮಿಷನ್ ಕಿತ್ತೆಲ್ಲ. ಮಿಷನ್ ಕಿತ್ತಾಡೋದು ಒಂದು ಅಜ್ಜಿ ಐತೆ. ಜಾಕ್ ಮಿಷನ್ ತೊಗೋಬೇಕಂದ್ರೆ ಇವಾಗ ಗತ ಬೀಳ್ತಂತ ತೊಗೊಳಕ್ಕಾಗಲ್ಲ. ಜಾಕ್ ಮಿಷನ್ ತೊಗೊಂಡ್ರೆ ಇವಾಗ ಪಿಕೋ ಮಿಷನ್ ಏನು ಜಾಯಿಂಟ್ ಮಾಡಿರ್ತೀನಲ್ಲ ಅದೊಂದು ಸೆಟ್ ಆಗಿಬಿಡುತ್ತೆ ನೋಡಿ. ನಮ್ಗೆ ವೇಸ್ಟ್ ಆಗೋದಿಲ್ಲ ಮಿಷನ್. ಚಂಡಿಕೆ ಒಂದು ಅಷ್ಟೇ ವೇಸ್ಟ್ ಆಗುತ್ತೆ ನೋಡಿ. ಇದು ಚಂಡಿಕೆ ಅಂತಿರ್ಬೇಕಿಲ್ಲೇ. ಬರೀ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ನಾಳೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇರ್ತಾ. ನೈಟಿ ನಿಮ್ಗೆ ಒಬ್ರೊಬ್ರು ಏನು ಮಾಡಿಬಿಡ್ತಾರೆ, ನೈಟಿಗಳು ಭುಜ ಇಲ್ಲಿ ಉಚ್ಚಬೇಕ್ರಿ. ತೋಳು ಉಚ್ಚಿ ಭುಜ ಶೋಲ್ಡ್ರ್ ಕಟ್ ಮಾಡಿ ತೋಳು ಕಟ್ ಮಾಡಿ ಹೊಲಿದ್ರೆ ಫಿಟ್ಟಿಂಗ್ ಮಾಡಿದ್ರೆ ಸಿಂಗಲ್ ತೊಳೆದು ನಾನು ವಿಡಿಯೋ ಮಾಡಿರ್ತೀನಿ. ಯಾರೂ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ರಿ ಮಾಡಿರಿ. ನಾನು ಪಿಕೋ ಹಾಕೋದು ಮತ್ತು ನೈಟಿ ಈಗ 5 ನೈಟಿ ಅದಾವ್ರಿ ಹೊಲಿಗೆ ಹಾಕು ಮೈಯ ಸೆಟ್ಟಿಂಗ್ ಮಾಡು. ಯಾಕಂದ್ರೆ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿಕೊಟ್ಟಿವಿ ಅಂದ್ರೆ ಅವ್ರು ನಮ್ಮ ತಕ್ಕನೇ ಬರ್ತಾರೆ. ಅವ 5 ನೈಟಿ ಒಳಗೆ ಒಂದು 2 ನೈಟಿ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಸೆಟ್ಟಿಂಗ್ ಮಾಡೋದು ಇದು ನೈಟಿ ಫಿಟ್ಟಿಂಗ್ ಮಾಡೋದು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಆ ಚಾನಲ್ದಾಗ ಗೋಣಿ ಚೀಲದ ವಿಡಿಯೋ ಮಾಡಿದ್ದೆ, ತುಂಬ ಚೆನ್ನಾಗಿ ಓಡಿತ್ರಿ. ಗೋಣಿ ಚೀಲದು ಯಾರೂ ಹೊಲ್ಸೋರಿಲ್ಲ ಅಂತ. ಯಾವಾರ ಗೋಣಿ ಚೀಲ ಅಂದ್ರೆ ಅವಾಗ ಹಳ್ಳಿ ಕಡೆ ಎಲ್ಲ ಒಟ್ಟು ತುಂಬಿಡ್ತಿದ್ವಿ, ಒಟ್ಟು ಕುಳ್ಳು ಅದು ತುಂಬಿಡ್ತಿದ್ರಿ ಅವಾಗ. ಇವಾಗ ರೀ ಹಳ್ಳಿ ಕಡೆ ಎಲ್ಲ ಅಟ್ಟು ಮೇ ಹಂಗೆ ಒಟ್ಟು ಹಾಕೋದು, ಕುಳ್ಳು ಮಾಡಿದ್ರೆ ಕುಳ್ಳು ಇಡೋದು ಹಂಗೆ ಮಾಡ್ತಿರಲ್ಲ. ಇವಾಗೆಲ್ಲ ಇಲ್ಲ, ಒಟ್ಟು ಹಾಕಾಕ ಕುಳ್ಳು ತುಂಬಿಡಾಕ ಪತ್ತಲು ಗೋಣಿ ಚೀಲ ಹೊಲಿಸ್ತಾರ. ಅವು ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಗೋಣಿ ಚೀಲ ಹೊಲ್ಕೊಡ್ರಿ ಅಂದರು. ಅವ್ರಿಗೆ ಹೊಲದು ಕಳ್ಸೋದೇ ಆಗಲಿಲ್ಲ. ಏನು ಮಾಡೋದು ನೋಡಿ. ಹೆಂಗೆ ನಾವು ಅಂತಿರ್ತೀವಿ ರೀ, ಕಳಿಸ್ಬೇಕು ಪಾಪ ಕೇಳ್ಯಾರಂದು ನಾವು ಅಂತಿರ್ತೀವಿ. ಸಮಯ ಸಂದರ್ಭ ನಮ್ದು ಆಗಿಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋಗಳು ಕಟಿಂಗು ಟಿಚಿಂಗು ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ಕೇಳಿ ಖಂಡಿತ ನಾನು ಅದ್ರ ಬಗ್ಗೆ ಈ ಸಲ ಬಾಡಿ ಮೆಜರ್ಮೆಂಟ್ ನೈಟಿ ಫಿಟ್ ಮಾಡೋದು ಇವೆರಡು ವಿಡಿಯೋ ಮಾಡಿಂದ ನೆಕ್ಸ್ಟ್ ನಿಮ್ಮ ವಿಡಿಯೋಗಳು ಮಾಡ್ಕೊತಾ ಬರ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.